ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮಗೆ ಗ್ರಾಮ ಪಂಚಾಯಿತಿಗಳಲ್ಲಿ ನಾಡ ಕಚೇರಿ ವೆಬ್ಸೈಟ್ಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಜನಸಾಮಾನ್ಯರಿಗೆ ವಾಸಸ್ಥಳ ದೃಢೀಕರಣ ಪತ್ರಗಳನ್ನ ವಿತರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪಂಚಾಯತ್ 2.0 ಲಾಗಿನಲ್ಲಿ ಅದರ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಅದರಲ್ಲಿ ಲೆಫ್ಟ್ ಸೈಡಲ್ಲಿ ಮೋಜಿನಿ ಸರ್ವಿಸ್, ನಾಡ ಕಚೇರಿ ಸರ್ವೀಸಸ್, ದಿಸಾಂಗ್ ಸರ್ವೀಸಸ್, ಮೋಜಿನಿ ಸರ್ವಿಸ್ ರಿಪೋರ್ಟ್ ಅಂತ ಇದೆ. ಸೊ ಅದರಲ್ಲಿ ನಾಡ ಕಚೇರಿ ಸರ್ವೀಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಾನೀಗ ನಾಡ ಕಚೇರಿ ಸರ್ವೀಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಇಲ್ಲಿ ನ್ಯೂ ಸರ್ವಿಸ್ ಎಂಟ್ರಿ ಅಂದ್ಬಿಟ್ಟು ಒಂದು ಬಟನ್ ಶೋ ಆಗ್ತಾಯಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ನ್ಯೂ ಸರ್ವಿಸ್ ಎಂಟ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ನಮಗೆ ಅದು ಅಧಿಕೃತವಾಗಿ ನಾಡ ಕಚೇರಿ ವೆಬ್ಸೈಟ್ಗೆ ಫೋರ್ಟ್ ಆಗುತ್ತೆ. ಸೊ ಇದರಲ್ಲಿ ಹೊಸ ವಿನಂತಿ ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗ್ತಾಯಿದೆ. ಸೊ ಅದರಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನೀಗ ವಾಸಸ್ಥಳ ಪ್ರಮಾಣ ಪತ್ರ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ವಾಸಸ್ಥಳ ಪ್ರಮಾಣ ಪತ್ರ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಮುಂದುವರಿಸಿ ಅನ್ನೋ ಆಪ್ಷನ್ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ಮುಂದುವರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಯು ವಿಲ್ ರೀಡೈರೆಕ್ಟ್ ಟು ಆಧಾರ್ ಅಥೆಂಟಿಕೇಷನ್ ಸೈಟ್ಗೆ ಅದು ಫೋರ್ಟ್ ಆಗ್ತಾಯಿದೆ. ಓಕೆ, ಇದು KYC ಸರ್ವಿಸ್ ಪೋರ್ಟಲ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಯಾವುದು ಫಲಾನುಭವಿದು ನಮಗೆ ವಾಸಸ್ಥಳ ಸರ್ಟಿಫಿಕೇಟ್ನ ಕೊಡಬೇಕು, ಆ ಫಲಾನುಭವಿದು ಆಧಾರ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ KYC ಪರ್ಪಸ್ಗೋಸ್ಕರ. ಸೊ ನಾನೀಗ ಅವ್ರದ್ದು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಓಕೆ, ನೀವು ಬೇಕಾರಲ್ಲಿ ವ್ಯೂ ಮಾಡಿ ಕೂಡ ನೋಡ್ಬೋದು ಆಧಾರ್ ನಂಬರ್ ಸರಿ ಇದೆಯೋ ಇಲ್ವೋ ಅಂದ್ಬಿಟ್ಟು. ನಂತರ ಅಲ್ಲಿ ಒಂದು ರೇಡಿಯೋ ಬಟನ್ ಶೋ ಆಗ್ತಾಯಿದೆ ಕೆಳಗಡೆ. ಓಕೆ, ರೇಡಿಯೋ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ದೃಢೀಕರಣದ ವಿಧಾನ ಅಂದ್ಬಿಟ್ಟು 4 ಆಪ್ಷನ್ ಶೋ ಆಗುತ್ತೆ. OTP, ಫೇಸ್ ಕ್ಯಾಪ್ಚರು ಮತ್ತು ಫಿಂಗರ್ ಕ್ಯಾಪ್ಚರು, ಐರಿಸ್ ಅಂದ್ಬಿಟ್ಟು. ಸೊ ನಾನೀಗ OTPನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಜನರೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಈಗ OTPಯನ್ನು SMS ಮೂಲಕ ಕಳುಹಿಸಲಾಗಿದೆ ಅಂದ್ಬಿಟ್ಟು ಒಂದು ಮೆಸೇಜ್ ಶೋ ಆಗ್ತಾಯಿದೆ. ಸೊ ಅದು ಫಲಾನುಭವಿಗೆ OTP ಬರೋವರೆಗೂ ಕೂಡ ಈ ಸ್ಕ್ರೀನ್ ಹಾಗೇ ಇರಬೇಕಾಗುತ್ತೆ. ಸೊ ಅವ್ರಿಗೆ OTP ಬಂದ ನಂತರ ನೀವು ಇಲ್ಲಿ ಓಕೆ ಬಟನ್ನ ಪ್ರೆಸ್ ಮಾಡಬೇಕಾಗತ್ತೆ. ಓಕೆ, ಈಗ ಅವ್ರಿಗೆ OTP ಬಂದಿದೆ, ಅದರಿಂದ ನಾನು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ OTP ನಮೂದಿಸಿ ಅನ್ನೋ ಆಪ್ಷನ್ ಏನು ಶೋ ಆಗ್ತಾಯಿದೆ. ಸೊ ಅಲ್ಲಿ ಅವ್ರದ್ದು ಏನು OTP ಬಂದಿದೆ ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಓಕೆ, ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಸೊ ಇದರಲ್ಲಿ ಅರ್ಜಿದಾರರ ವಿವರಗಳು ಎಂಟ್ರಿ ಇರುತ್ತೆ. ಸೊ ಅಲ್ಲಿ ಆಧಾರ್ ನಾವು ಏನು KYC ಮಾಡಿದ್ವಿ ಅದರಲ್ಲೂ ಸ್ವಲ್ಪ ಮಾಹಿತಿ ಇಲ್ಲಿಗೆ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಇನ್ನು ಉಳಿದ ಡೀಟೇಲ್ಸ್ನ ನಾವು ಎಂಟ್ರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಜಿಲ್ಲೆ, ತಾಲೂಕು ಮತ್ತು ಅದು ಗ್ರಾಮೀಣ ನಗರನ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅವ್ರದ್ದು ಹೋಬಳಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಆ ಫಲಾನುಭವಿದು ಗ್ರಾಮ ಯಾವುದಿರುತ್ತೆ ಅರ್ಜಿದಾರರದು, ಅವ್ರದ್ದು ಗ್ರಾಮನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅರ್ಜಿದಾರ ಡೀಟೇಲ್ಸು ಅದು ಆಟೋಮೆಟಿಕ್ ಅದನ್ನೇ ಫೆಚ್ ಆಗಿರುತ್ತೆ. ಓಕೆ, ನಾವು ಅರ್ಜಿದಾರರ ತಂದೆ ಅಥವಾ ಗಂಡನ ಹೆಸರನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ.
ಓಕೆ, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಅವ್ರದ್ದು ಡೀಟೇಲ್ಸ್ನ ಹೈಡ್ ಮಾಡಿರ್ತೀನಿ. ಓಕೆ, ನಂತರ ಆ ಅರ್ಜಿದಾರದ್ದು ಮೊಬೈಲ್ ನಂಬರು ಮತ್ತು ಇಮೇಲ್ನ ಎಂಟ್ರಿ ಮಾಡಿ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ನಾವು OTP ಮುಖಾಂತರ. ಸೊ ನನಗೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಅವ್ರದ್ದು. ನಂತರ OTP ಕಳುಹಿಸು ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. OTP ಸಮ್ ಟೈಮ್ ಅದು ಬೇಗ ಬರುತ್ತೆ, ಕೆಲವು ಸರ್ವರ್ ಇಶ್ಯೂ ಟೈಮಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಓಕೆ, ಈಗ ನಾವೇನು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ವಿ ಆ ನಂಬರ್ಗೆ OTP ಬಂದಿದೆ. ಸೊ ನಾನೀಗ ಇಲ್ಲಿ OTPನ ಎಂಟ್ರಿ ಮಾಡ್ತಾಯಿದ್ದೀನಿ. ಇದು 6 ಡಿಜಿಟ್ OTP ಆಗಿರುತ್ತೆ. ಓಕೆ, ನಂತರ ಪರಿಶೀಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ OTPನ ಎಂಟ್ರಿ ಮಾಡಿ. ಓಕೆ, OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಅಂದರೆ OTP ಇದು ಸಕ್ಸಸ್ಫುಲಿ ಆಗಿದೆ ಇವಾಗ. ಅದೇ ರೀತಿ ನಾನು ಇಮೇಲ್ ID ಕೂಡ ಎಂಟ್ರಿ ಮಾಡಿ ಅದನ್ನು ಕೂಡ ವೆರಿಫೈ ಮಾಡ್ತೀನಿ. ಓಕೆ, ನಾನೀಗ ಇಮೇಲ್ ಐಡಿನ ಎಂಟ್ರಿ ಮಾಡಿ OTP ಕಳುಹಿಸಿ ಕೊಟ್ಟಿದ್ದೆ. ಸೊ ಈಗ ಅದು OTP ಬಂದಿದೆ ಈಗ ಮೇಲ್ಗೆ. ಸೊ ಅದನ್ನು ಕೂಡ ಪರಿಶೀಲಿಸಿದ್ದೀನಿ. ಈಗ ಅದು OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಮೊಬೈಲ್ ನಂಬರ್ ಮತ್ತು ಇಮೇಲ್ ಎರಡೂ ಕೂಡ OTP ಬರುತ್ತೆ. ಎರಡೂ ಕೂಡ ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ ಅಂತ ಕೇಳುತ್ತೆ. ನಾನು ಹೌದು ಅಂತ ಕೊಡ್ತಾಯಿದ್ದೀನಿ. ಓಕೆ, ನಂತರ ಮುಂದುವರಿಸುವಂಥ ಬಟನ್ ಇದೆ ಒಂದು, ನೆಕ್ಸ್ಟ್ ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಪೇಜ್ಗೆ ಅದು ಆಟೋಮೆಟಿಕ್ಕಾಗಿ ಅದು ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಪೇಜ್ ಬಂದು ಪ್ರಮಾಣ ಪತ್ರದ ವಿವರಗಳು ನೋಡಿ, ಎಷ್ಟು ವರ್ಷಗಳಿಂದ ಉಲ್ಲೇಖಿತ ಸ್ಥಳದಲ್ಲಿ ನೀವು ವಾಸ ಇದ್ದೀರಾ ಅಂತ ಕೇಳುತ್ತೆ. ಸೊ ಅವರು ಹೆಚ್ಚು ಕಮ್ಮಿ ಅವ್ರಿಗೆ ಆಲ್ಮೋಸ್ಟು 30-35 ವರ್ಷ, 40 ವರ್ಷ ಹತ್ತಿರ ಇರೋದ್ರಿಂದ ಅವ್ರಿಗೆ ನಾನು ಅವ್ರದ್ದು ಎಂಟ್ರಿ ಮಾಡ್ತಾಯಿದ್ದೀನಿ ಡೀಟೇಲ್ಸು. ನೀವು ಆ್ಯಕ್ಚುಲಿ ಅವ್ರದ್ದು ಏಜ್ ಏನಿರುತ್ತೆ ಅದನ್ನೇ ಕೂಡ ನೀವು ಎಂಟ್ರಿ ಮಾಡ್ಬೋದು. ಸೊ ನಾನು ನೆಕ್ಸ್ಟು ಮುಂದಿನದು ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂದ್ಬಿಟ್ಟು ಒಂದು ಪೇಜು ಓಪನ್ ಆಗಿದೆ. ಸೊ ಇದರಲ್ಲಿ ಅದೇನಿದೆ ಅರ್ಜಿದಾರರದು, ಅವ್ರದ್ದು ಪಡಿತರ ಚೀಟಿ ಅಥವಾ ಎಪಿಕ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಬಾಡಿಗೆಗಾರರು ಇದ್ರದು, ಅಥವಾ ಗುರುತಿನ ಚೀಟಿ ಅಥವಾ ವಿಳಾಸದ ಪುರಾವೆ ಯಾವುದಾದ್ರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಸೊ ನಾನೀಗ ಅವ್ರದ್ದು ಪಡಿತರ ಚೀಟಿನ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನು ಅರ್ಜಿದಾರದ್ದು ರೇಷನ್ ಕಾರ್ಡ್ ಇದೆ, ನಾನೀಗ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಪ್ಲೀಸ್ ಅಪ್ಲೋಡ್ ಎ ವ್ಯಾಲಿಡ್ PDF ಫೈಲ್ ಅಂತ ಕೇಳ್ತಾ ಇದೆ. ಸೊ ಅದು 300 KB ಒಳಗಡೆ ಇರುವಂತಹ ನಾನು ಅದನ್ನು PDF ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನೀಗ ಅದನ್ನು JPG ಟು PDF ಕನ್ವರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ. ಓಕೆ, ಇವಾಗ ಕನ್ವರ್ಟ್ ಆಗಿದೆ ಅದು. ಸೊ ನಾನೀಗ ಅದು ರೇಷನ್ ಕಾರ್ಡ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. PDF ಕನ್ವರ್ಟ್ ಆಗಿದೆ. ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಅಪ್ಲೋಡ್ ಆಗಿದೆ. ಸೊ ಅದೇ ರೀತಿ ವೋಟರ್ ID, ಪಾಸ್ಪೋರ್ಟು ಯಾವ್ದಾರು ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ನಂತರ ವಿಳಾಸದ ಪುರಾವೆ ಅಥವಾ ಗುರುತಿನ ಚೀಟಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಗುರುತಿನ ಚೀಟಿ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಗುರುತಿನ ಚೀಟಿಲೂ ಅಷ್ಟೇ ಅವ್ರದ್ದು ಆಧಾರ್ ಕಾರ್ಡ್ ಏನಾಯಿತು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ವಿಳಾಸದ ಪುರಾವೆನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಫೈನಲ್ ಆಗಿ ಸಲ್ಲಿಸಿ ಅಂತ ಒಂದು ಬಟನ್ ಶೋ ಆಗ್ತಾಯಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಇವರ GSC ನಂಬರ್ ಅಂದ್ಬಿಟ್ಟು ಅದು RD ನಂಬರ್ ಏನಿರುತ್ತೆ ಅದು ಶೋ ಆಗ್ತಾಯಿದೆ. ಸೊ ಈ ನಂಬರ್ನ ನಾವು ಅದನ್ನು
ಕಾಪಿ ಮಾಡಿ ಇಟ್ಕೋಬೇಕಾಗತ್ತೆ, ಎಲ್ಲ ಒಂದು ಕಡೆ ಬರ್ಕೊಂಡು ಇಟ್ಕೋಬೇಕಾಗತ್ತೆ. ಓಕೆ, ನಂತರ ಈ ರೀತಿ ಅವ್ರಿಗೆ ಒಂದು ಇ ಸೈನ್ ಕಾಪಿ ಕೂಡ ಓಪನ್ ಆಗುತ್ತೆ. ಈ ಸಹಿಗೆ ಮುಂದುವರಿಸಿ ಅಂದ್ಬಿಟ್ಟು, ಸೊ ಅದ್ರಲ್ಲಿ ಆರ್ ಡಿ ನಂಬರು, ಅವ್ರದ್ದೇನು ಡೀಟೇಲ್ಸ್ ಇದೆ ಅದೆಲ್ಲ ಕೂಡ ಶೋ ಆಗ್ತಾ ಇರುತ್ತೆ. ನಾವೇನೀಗ ವಾಸ್ತಳ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿರ್ತೀವಿ ಅದ್ರ ಫುಲ್ ಡೀಟೇಲ್ಸಲ್ಲಿ ಶೋ ಆಗ್ತಾ ಇರುತ್ತೆ. ಓಕೆ, ಅದರಲ್ಲಿ ಅರ್ಜಿದಾರ ಹೆಸರು, ಅವ್ರ ತಂದೆ ಅಥವಾ ಗಂಡನ ಹೆಸರು, ತಾಯಿ ಹೆಸರು, ಮೊಬೈಲ್ ನಂಬರು, ನಾವು ಏನೇನೆಲ್ಲ ಹಿಂದೆ ಎಂಟ್ರಿ ಮಾಡಿದ್ವಿ ಅಷ್ಟು ಕೂಡ ಶೋ ಆಗುತ್ತೆ. ಸೊ ಇದನ್ನು ನಾವು ಒಂದು ಪ್ರಿಂಟ್ ತೆಗೆದಿಟ್ಕೋಬೇಕಾಗುತ್ತೆ ಇದನ್ನು ಫೈಲ್ಗೆ. ನಂತರ ಈ ಸಹಿಗೆ ಮುಂದುವರಿಸಿ ಅಂದ್ಬಿಟ್ಟು ಏನು ಆಪ್ಷನ್ ಶೋ ಆಗ್ತಾಯಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಈ ಸಹಿ ಮಾಡಬೇಕಾಗುತ್ತೆ. ಸೊ ನಾನೀಗ ಈ ಸಹಿಗೆ ಮುಂದುವರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅಲ್ಲಿ ಕನ್ಫರ್ಮೇಷನ್ ಕೇಳ್ತಾ ಇದೆ, ಅಲ್ಲಿ ಆಧಾರ್ ಲಿಂಕ್ಡ್ ವಿತ್ ಯುವರ್ ಮೊಬೈಲ್ ಅಂದ್ಬಿಟ್ಟು, ಅಂದರೆ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಮುಖಾಂತರ ನಾವು ಈ KYC ಮಾಡಬೇಕಾಗುತ್ತೆ. ಓಕೆ, ಯು ವಿಲ್ ರೀಡೈರೆಕ್ಟೆಡ್ ಟು ಈ ಸೈನ್ ಪೇಜ್ ಅಂದ್ಬಿಟ್ಟು, ಸೊ ಅದು ಈ ಸೈನ್ ಪೇಜ್ಗೆ ಈಗ ಫಾರ್ವರ್ಡ್ ಆಗುತ್ತೆ. ಓಕೆ, 14 ಅಂದ್ಬಿಟ್ಟು ಈ ಪೇಜಲ್ಲಿ ನಾವು ಈ ಸೈನ್ನ ಮಾಡಬೇಕಾಗುತ್ತೆ. ಸೊ ಇದನ್ನು ಮೊದಲಿಗೆ ಬೇಕಾದ್ರೆ ನಾವು ಅಲ್ಲಿ ಲ್ಯಾಂಗ್ವೇಜ್ನೂ ಕೂಡ ಚೇಂಜ್ ಮಾಡ್ಕೋಬೋದು. ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಲ್ಯಾಂಗ್ವೇಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ನಾನೀಗ ಕನ್ನಡ ಲ್ಯಾಂಗ್ವೇಜ್ನೇ ಸೆಲೆಕ್ಟ್ ಮಾಡ್ಕೋತಾಯಿದ್ದೀನಿ. ಓಕೆ, ಹಾಗೆ ಅಲ್ಲೊಂದು ಚೆಕ್ ಬಾಕ್ಸ್ ಕಾಣ್ತಾ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಕನ್ಫರ್ಮ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಏನು ಅರ್ಜಿದಾರರದು ಆಧಾರ್ ನಂಬರ್ ಇರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನೀಗ ಅರ್ಜಿದಾರದ್ದು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಹಾಗೆಯೇ OTP ಕಳುಹಿಸಿ ಅಂತ ಒಂದು ಆಪ್ಷನ್ ಶೋ ಆಗ್ತಾಯಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ OTP ಕಳುಹಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ OTP ನಮೂದಿಸಿ ಅಂತ ಬಂದಿದೆ. ಹಾಗೆ ಯಾವ ನಂಬರ್ಗೆ ಅವ್ರದ್ದು ಅರ್ಜಿದಾರರಿಗೆ OTP ಸೆಂಡ್ ಆಗಿರುತ್ತೆ ಆ ನಂಬರ್ನ ಶೋ ಆಗ್ತಾಯಿದೆ. ಓಕೆ, ನಾನೀಗ OTPನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, OTP ಎಂಟ್ರಿ ಮಾಡಿದ ನಂತರ OTP ಪರಿಶೀಲಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ OTPನ ವೆರಿಫೈ ಮಾಡ್ತಾಯಿದ್ದೀನಿ. ಓಕೆ, ಇವಾಗ OTP ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗಿ ಈ ಸೈನ್ ಕಂಪ್ಲೀಟ್ ಆಗಿದೆ. ನಂತರ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಒಂದು ಆಪ್ಷನ್ ಏನು ಶೋ ಆಗ್ತಾಯಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಪಂಚತಂತ್ರದ ಏನಿದೆ ನಿಮ್ಮದು ವ್ಯಾಲೆಟ್ ಏನಿರುತ್ತೆ ವ್ಯಾಲೆಟ್ಗೆ ರೀಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ಐ ಅಕ್ಸೆಪ್ಟ್ ಅನ್ನೋ ರೇಡಿಯೋ ಬಟನ್ನ ಕ್ಲಿಕ್ ಮಾಡಿ GP ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಮೆಂಟ್ ಪೇಜ್ಗೆ ಬರುತ್ತೆ, ಅದು ಪಂಚತಂತ್ರ ಪೇಮೆಂಟ್ ಪೇಜ್ಗೆ. ಅಲ್ಲಿ 40 ರೂಪಾಯಿನ ಪೇ ಮಾಡಿ ಅಂತ ಕೇಳ್ತಾ ಇದೆ. ನಂತರ ನಾನೀಗ ಪ್ರೊಸೀಡ್ ಟು ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ BSK ಅಕೌಂಟ್ ಏನಿರುತ್ತೆ ಸೊ ಅದರಿಂದ 40 ರೂಪೀಸ್ನ ಪೇ ಮಾಡ್ತಾಯಿದ್ದೀನಿ. ಓಕೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಡಾಟಾ ಅಂತ ಕೇಳ್ತದೆ, ಎಸ್ ಅಂತ ಕೊಡ್ತಾಯಿದ್ದೀನಿ. ಓಕೆ, ಸಕ್ಸಸ್ ಆಗಿದೆ. ಏನಿದೆ ನಮ್ಮ ಪಾವತಿ ಸ್ಥಿತಿ ಏನಿದೆ, ಈಗ ಅಮೌಂಟ್ ಟ್ರಾನ್ಸಾಕ್ಷನ್ದ ಡೀಟೇಲ್ಸು ಕೂಡ ಇಲ್ಲಿ ನೋಡ್ಕೋಬೋದು. ಕನ್ಫರ್ಮ್ ಮಾಡ್ತಾಯಿದೆ ಅದು ಪೇಮೆಂಟ್ ಆಗಿದೆ ಅಂದ್ಬಿಟ್ಟು. ಹಾಗೆ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದೆ. ನಾವೀಗ ಅಪ್ಲಿಕೇಶನ್ ಏನಿತ್ತು ಅದನ್ನು ಬೇಕು ಅಂದರೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಓಕೆ, ನಾನೀಗ ಅಪ್ಲಿಕೇಶನ್ನ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ.
ಓಕೆ. ನಂತರ ಈಗ ನಾವು ಏನು ಇಲ್ಲಿವರೆಗೂ ಅರ್ಜಿನ ಸಬ್ಮಿಟ್ ಮಾಡಿದ್ವಿ, ಅರ್ಜಿ ಸ್ಟೇಟಸ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಅರ್ಜಿ ಸ್ಥಿತಿ ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಏನು ನಿಮ್ಮದೊಂದು ಟೆಂಪ್ರವರಿದೊಂದು ಆರ್ ಡಿ ನಂಬರ್ ಬಂದಿತ್ತು, ಆರ್ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ನಾನೀಗ ಇಲ್ಲಿ ಏನು ಆರ್ ಡಿ ನಂಬರ್ ಏನಿದೆ ಅದು ಪೂರ್ತಿ ಆರ್ ಡಿ ನಂಬರ್ನ ನಾನಿಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಅದು ನಿಮಗೆ ಸ್ವಲ್ಪನೇ ಕಾಣ್ಬೋದು, ಬಟ್ ನಾನು ಸೆಕ್ಯೂರಿಟಿ ರೀಸನ್ಗೋಸ್ಕರ ಅದನ್ನು ಹೈಡ್ ಮಾಡಿದ್ದೀನಿ. ಪೂರ್ತಿ ಆಧಾರ್ ನಂಬರ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ, ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಹಾಗೆ ಚೆಕ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಚೆಕ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅವ್ರದ್ದು ಏನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತದೆ ನೋಡಿ. ವಾಸ್ತಳ ಪ್ರಮಾಣಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಎಂಬುದು ಬಂದಿದೆ. ಸೊ ಹಾಗೆ ಅರ್ಜಿದಾರನ ವಿವರಗಳು ಕೂಡ ಅಲ್ಲಿ ಆಟೋಮೆಟಿಕ್ ಶೋ ಆಗ್ತಾಯಿದೆ. ಸೊ ನಾನು ಅಲ್ಲಿ ಹೈಡ್ ಮಾಡಿರ್ತೀನಿ, ಬಟ್ ಎಲ್ಲ ಅಲ್ಲಿ ಶೋ ಆಗ್ತಾ ಇರುತ್ತೆ, ನೀವು ಒಂದ್ಸಲ ನೋಡ್ಕೋಬೋದು. ಓಕೆ, ಹಾಗೆ ಬಾಟಮಲ್ಲಿ ಬಂದು ಅರ್ಜಿ ಈಗ ಯಾವ ಸ್ಟೇಜಲ್ಲಿದೆ, ಯಾರ ಹಂತದಲ್ಲಿ ಬಾಕಿ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಓಕೆ, ಈಗ ನಾಡ ಕಚೇರಿ ಆಪ್ರೇಟರ್ಗೆ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಅಂತ ಬಂದಿದೆ. ಸೊ ಅದು ಮುಂದೆ ಅದು ಡಿ ಟಿ ಪರಿಶೀಲನೆ, ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯ ನಿರೀಕ್ಷಕರು, ಈ ರೀತಿ ಫೈನಲಾಗಿ ಬಂದು ಅದು ಅಪ್ರೂವಲ್ ಆಗುತ್ತೆ. ಸೊ ಇದು ಈಗಿನ ಸದ್ಯದ ಏನಿದೆ ವಾಸ್ತಳ ದೃಢೀಕರಣ ಪತ್ರದ ಸ್ಥಿತಿಯಾಗಿರುತ್ತೆ. ಸೊ ಹಾಗೆ ನೀವು ಮತ್ತೆ ಪಂಚಾಂತರ 2.0 ವೆಬ್ಸೈಟಿಗೆ ವಾಪಸ್ ಬಂದರೆ, ಸೊ ಅಲ್ಲಿ ಮಾಮೂಲಿ ನಿಮಗೆ ನಾಡ ಕಚೇರಿ ಸರ್ವಿಸಲ್ಲಿ ಏನು ಇವತ್ತಿಂದ ಏನು ಅರ್ಜಿಗಳಾಗ್ತಾ ಹೋಗ್ತೀರಾ ಅಷ್ಟು ಅರ್ಜಿನೂ ಕೂಡ ಒಂದೊಂದಾಗಿ ಶೋ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಒಂದ್ಸರಿ ಅದನ್ನು ವೆರಿಫೈ ಮಾಡ್ಕೋಬೋದಾಗಿರುತ್ತೆ. ಹಾಗೆಯೇ ಸ್ನೇಹಿತರೆ, ಇದು ಸದ್ಯದ ಪರಿಸ್ಥಿತಿ ಏನು ಅಂದರೆ, ಈಗ ಇದು ನಾವು ಏನೇ ಅರ್ಜಿ ಸಲ್ಲಿಸಿದ್ರು ಗ್ರಾಮ ಪಂಚಾಯತಿ ಮುಖಾಂತರ ಅದು ನಾಡ ಕಚೇರಿಗೆ ಆಟೋಮೆಟಿಕ್ಕಾಗಿ ಅದು ಫಾರ್ವರ್ಡ್ ಆಗ್ತಾಯಿದೆ. ಸೊ ಅವರು ಅದನ್ನು ಅನುಮೋದನೆ ಕೊಡ್ತಾರೆ. ಸೊ ಮುಂದಿನ ಹಂತಗಳಲ್ಲಿ ಇತ್ತೀಚಿನ ಆದೇಶದ ಪ್ರಕಾರ ಅದನ್ನು ಗ್ರಾಮ ಪಂಚಾಯತಿಯ ಪಿ ಡಿ ಒರವರೇ ವಾಸ್ತಳ ದೃಢೀಕರಣಕ್ಕೆ ಅನುಮೋದನೆ ಕೊಡುವಂಥ ಆದೇಶ ಆಗುತ್ತೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾಯಿದೆ. ಹಾಗೇನಾದ್ರು ಆ ಥರ ಚೇಂಜಸ್ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಗಳನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡಿ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.